ಯುವಕನಿಂದ ದೇಶದ್ರೋಹದ ಕೆಲಸ ಆಗಿದೆ. ಅನ್ಯ ಧರ್ಮದ ಬಗ್ಗೆ ಯುವಕನಿಂದ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯುವಕನಿಂದ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿರುವಂತದ್ದು ಮೊಹಮ್ಮದ್ ಜಾಫರ್ ಅನ್ನುವಂತಹ ವ್ಯಕ್ತಿ ಪೋಸ್ಟ್ ಮಾಡಿದ್ದಾನೆ. ಆತನನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಕಲ್ಮಾ ಜೊತೆ ಪ್ರತೀಕಾರ ತೆಗೆದುಕೊಂಡ್ರೆ ಜೀವ ತೆಗೆಯೋದಕ್ಕೆ ಸಿದ್ಧ, ನಾವು ಜೀವ ಕೊಡೋಕು ರೆಡಿ, ಜೀವ ತೆಗೆಯೋಕು ರೆಡಿ. ಕಿಚ್ಚು ಎಬ್ಬಿಸೋ ಪೋಸ್ಟ್ ಅನ್ನ ಹಾಕಿದ್ದಂತಹ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಲ್ಮಾ ಮತ್ತೊಂದು ಮಗದೊಂದು, ಅದು ನಿಮ್ಮ ಸಂಪ್ರದಾಯಗಳು, ಅದನ್ನ ನೀವೇನಿದ್ರು ನಿಮ್ಮ ಮನೇಲಿ ಇಟ್ಕೊಳ್ಬೇಕೇ ಹೊರತು ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಳ್ಳೋದು, ಭ್ರಮೆಯಲ್ಲಿ ಬದುಕೋದನ್ನ ಬಿಟ್ಟು ಬಿಡಬೇಕು. ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿದ್ರೆ ಅದೆಲ್ಲವನ್ನ ಕೂಡ ನಿಮ್ಮ ಕುಟುಂಬಸ್ಥರು ಮತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಅಷ್ಟಕ್ಕೆ ಮಾತ್ರ ಲಿಮಿಟೆಡ್ ಇದ್ರೆ ಒಳ್ಳೇದು. ಈ ರೀತಿಯಾದಂತಹ ದೇಶದ್ರೋಹದ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಯಾರು ಕೂಡ ಸಹಿಸಿಕೊಂಡು ಕಣ್ಮುಚ್ಕೊಂಡು ಕೂತಿಲ್ಲ. ನಿಮ್ಮ ಅಧಿಕ ಪ್ರಸಂಗತನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ದೇಶ ನಮಗೆ ಹೆಮ್ಮೆಯಾಗಿರ್ಬೇಕೇ ಹೊರತು ಅಧಿಕ ಪ್ರಸಂಗತನ ತೋರೋದಲ್ಲ. ದೇಶದ್ರೋಹದವನ್ನ ಕೆಲಸ ಮಾಡೋದು ಅಲ್ಲದೆ ಪೋಸ್ಟ್ ಬೇರೆ ಮಾಡೋದು, ಇಂಥವ್ರಿಗೆಲ್ಲ ಸರಿಯಾದಂತಹ ಶಿಕ್ಷೆಗಳಾಗಬೇಕು. ಮೊಹಮ್ಮದ್ ಜಾಫರ್ ಬಂಧಿತ ಆರೋಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂತದ್ದು ಶಾಂತಿ ಕದಡುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತವರೆಲ್ಲ. ಕಲ್ಮಾ ಜೊತೆ ಪ್ರತೀಕಾರವನ್ನ ತೆಗೆದುಕೊಂಡ್ರೆ ಜೀವ ತೆಗೆಯೋದಕ್ಕೆ ಸಿದ್ಧ. ಯಾರು ಕಲ್ಮಾ ಜೊತೆ ಪ್ರತೀಕಾರವನ್ನ ತೆಗೆದುಕೊಂಡಿರೋದು ಇವಾಗ ಜೀವ ತೆಗೆಯೋದಕ್ಕೆ ಸಿದ್ಧ ಆಗಿದ್ರೆ ನೀವೇ ನಿಮ್ ಜೀವಗಳನ್ನ ಕಳ್ಕೊಂಡ್ಬಿಡಿ. ಈ ರೀತಿಯಾಗಿ ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನ ಹಾಕೋದನ್ನ ಬಿಟ್ಟು ಅಪ್ಪ ಅವನ್ ಸರಿಯಾಗಿ ನೆಟ್ಟಿಗೆ ಸಾಕ್ರಿ. ನಿಮ್ ಯೋಗ್ಯತೆಗಳಿಗೆ ಮೂರತ್ತ ತಿನ್ನಕ್ಕೆ ಅನ್ನ ಇರಲ್ಲ, ನಿಮ್ಗಳಿಗೆ ಗತಿ ಇರಲ್ಲ ಸರಿಯಾಗಿ. ಕಲ್ಮಾ ಜೊತೆ ಪ್ರತೀಕಾರ ಅಂತೆ, ಪ್ರತೀಕಾರ. ನಾವು ಜೀವ ಕೊಡೋಕು ರೆಡಿ, ಜೀವ ತೆಗಿಯೋಕು ರೆಡಿ ಅಂತಂದ್ರೆ ಏನ್ ಅರ್ಥ? ಒಂದ್ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಯಾರ ಜೀವವನ್ನ ತೆಗೆದುಕೊಳ್ಬೇಕು ಅಂತ ರೆಡಿ ಆಗಿದ್ದೀರಿ? ಈ ಕಂಬಿಯನ್ಸ್